ಹಾಯ್ ಫ್ರೆಂಡ್ಸ್, ಈ ರೀತಿ ಚಿಕನ್ ಫ್ರೈನ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ನಾನು. ಒಂದು ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದ ನಂತರ 2 ಮೀಡಿಯಮ್ ಸೈಜ್ನ ಈರುಳ್ಳಿ ತಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಾಗ ನಾನು ಒಂದು 7 ರಿಂದ 8 ಹಸಿಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಅದನ್ನು ಉದ್ದುದ್ದಕ್ಕೆ ಸೀಳ್ಕೊಂಡೆ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ 1 ರಿಂದ 1.5 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ತಗೊಂಡು ಅದನ್ನು ಹೊಟ್ಟೆಲ್ಲ ತೆಗೆದು ನಾನು ಫ್ರೈ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಟೊಮೊಟೊನ ಹಾಕ್ಕೊಂಡೆ. ಟೊಮೊಟೊನು ಫ್ರೈ ಆಗೋದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ರೆ ಬೇಗ ನುಣ್ಣಗಾಗುತ್ತೆ ಅಂತೇಳ್ಬಿಟ್ಟು, ಟೊಮೊಟೊ ನುಣ್ಣಗಾಗುತ್ತೆ ಅಂತೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನಾವು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಕರಿಬೇವು ಒಂದು ಅರ್ಧ ಹಿಡಿ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಾಡಿದ್ರೆ ಫ್ರೈ ತುಂಬ ರುಚಿಯಾಗಿರುತ್ತೆ. ನಾವು ಆದಷ್ಟು ಎಲ್ಲವನ್ನೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ಇದನ್ನ ನಾನು ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಇಟ್ಕೊಂಡು ಚೆನ್ನಾಗಿ ಎಲ್ಲ ನುಣ್ಣಗಾಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ, ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಈಗ ಇನ್ನೊಂದು ಪಾನ್ ಇಟ್ಕೊಂಡಿದ್ದೀನಿ ಆ ಕಡೆ. ಅದನ್ನ ಬಿಸಿ ಆಗೋಕ್ಕೆ ಇಟ್ಟು 2 ರಿಂದ 3 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋಬೇಕಾಗುತ್ತೆ. ಎಣ್ಣೆ ಕಾದ ನಂತರ ನಾವು ಇದು ಲಿವರ್ ಫ್ರೈ ಮತ್ತು ಗುಂಡ್ಗೆಕಾಯಿ ತಗೊಂಡಿದ್ವಲ್ಲ, ಅದನ್ನ ಆ ಕಡೆ ಬಾಣಲಿಗೆ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದು ತಳ ಹತ್ತುತ್ತೆ ಅಂತೇಳ್ಬಿಟ್ಟು ಇದನ್ನ ತಿರುಗಿಸ್ಬಿಟ್ಟು ನಾನು ಆ ಕಡೆ ಒಲೆ ಮೇಲೆ ಎಣ್ಣೆ ಹಾಕಿಟ್ಕೊಂಡಿದ್ನಲ್ಲ ಬಾಣಲಿಗೆ, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಈ ಥರ ಮಾಡೋದ್ರಿಂದ ನಾವು ಕುಕ್ಕರಲ್ಲಿ ಬೇಯಿಸಿದಾಗೂ ಜಾಸ್ತಿ ನೀರು ಇರಲ್ಲ. ಇದು ಅರ್ಧ ಡ್ರೈ ಆಗೋವರೆಗೂ ನಾವು ಬೇಯಿಸ್ಕೋಬೇಕು. ಉಪ್ಪು ಏನು ಹಾಕೋದಿಲ್ಲ, ಅದೇ ಥರನೇ ಹಸಿ ವಾಸನೆ ಹೋಗೋವರೆಗೂ ನಾವು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನೀವು ಮನೇಲಿ ಮಾಡಿ ನೋಡಿ. ಈಗ ಇದನ್ನ ನೋಡಿ, ನಾನು ಇದನ್ನ ಸಿಮ್ಮಲ್ಲಿ ಇಟ್ಟಿದ್ದೀನಲ್ಲ, ಇದು ಫ್ರೈ ಆಗ್ತಾಯಿದೆ. ಅದಕ್ಕೋಸ್ಕರ ನಾನು ಆ ಕಡೆ ಸ್ವಲ್ಪ ಇದನ್ನು ತಿರುಗಿಸ್ತಾ ಇರ್ತೀನಿ. ಇದು ಲಿವರು ಸ್ವಲ್ಪ ಸ್ಮೆಲ್ ಬರೋದ್ರಿಂದ ಈ ಥರ ಮಾಡಿದ್ರೆ ಸ್ಮೆಲ್ ಬರಲ್ಲ ಅಂತೇಳ್ಬಿಟ್ಟು ಅಷ್ಟೇ ನಾನು ಮಾಡ್ತಾ ಇರೋದು. ನೋಡಿ, ಈಗ ಸ್ವಲ್ಪ ಡ್ರೈ ಆಗಿದೆ ಇದು. ನಾವು ಬರೀ ಲಿವರೇ ಆದರೆ ನಾವು ಒಲೆ ಮೇಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೋದು. ಈಗ ನಾನು ಹಸಿ ವಾಸನೆ ಹೋಗೋವರೆಗೂ ನಾನು ಫ್ರೈ ಮಾಡಿಟ್ಕೊಂಡಿದ್ನಲ್ಲ, ಈಗ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಒತ್ತಿ ಆಲ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಾನು ಯಾವುದೇ ಒಂದು ಹೊಸ ವಿಡಿಯೋ ಹಾಕಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಈಗ ಇದಕ್ಕೆ ಒಂದು ಸ್ವಲ್ಪ 1-1.5 ಟೀ ಸ್ಪೂನ್ ಆಗೋಷ್ಟು ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾವು ಕಲ್ಲುಪ್ಪು ಹಾಕಿರೋದ್ರಿಂದ ಮತ್ತು ಇದರಲ್ಲಿ ನೀರು ಹಾಕಿರಲ್ಲ ಅಲ್ವಾ, ಅದಕ್ಕೋಸ್ಕರ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದರೆ ಕಲ್ಲುಪ್ಪು ಹಂಗಂಗೆ ಇರುತ್ತೆ. ಈ ಮಿಕ್ಸ್ ಮಾಡಿ ನಾವು ಬೇಯಿಸೋದ್ರಿಂದ ನೀಟಾಗಿ ಕರಗಿ ಅದು ಚಿಕನ್ಗೆಲ್ಲನೂ ಉಪ್ಪು ಹಿಡಿಯುತ್ತೆ ಅಂತೇಳ್ಬಿಟ್ಟು ನಾನು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 3 ರಿಂದ 4 ಕೂಗಿಸ್ಕೊತೀನಿ. ನೋಡಿ, ಈಗ ಇದು ಕೂಗಿಸಿ ಆದಮೇಲೆ ತಣ್ಣಗಾಯ್ತಲ್ಲ, ಇವಾಗ ತೆಗೆದು ನೋಡಿ ಸ್ವಲ್ಪ ನೀರೆಲ್ಲ ಡ್ರೈ ಆಗಿದೆ. ಮಿಕ್ಸ್ ಮಾಡ್ಕೊಳ್ಳೋಣ.
ಈ ಥರ ಎಲ್ಲ ಡ್ರೈ ಆಗೋವರೆಗೂ ನಾವು ಮಿಕ್ಸ್ ಮಾಡ್ಕೊಂಡಾದಮೇಲೆ ನೋಡ್ಕೋಬೇಕಾಗುತ್ತೆ. ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ದರೆ ನೋಡ್ಕೋಬೇಕಾಗುತ್ತೆ. ನಾನು 2 ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ತಗೊಂಡಿದ್ದೀನಿ, 1 ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ, 1 ಟೀ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲನ ತಗೊಂಡು ಎಣ್ಣೆ ಕಾಯಿಸಿ ತಣ್ಣಗಾದ ಮೇಲೆ ನಾನು ನೋಡಿ ಈ ಮಸಾಲೆ 3 ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಈ ಥರ ಮಾಡೋದ್ರಿಂದ ಫ್ರೈ ತುಂಬ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಾನು ಇದು ಮಾಡ್ತಾಯಿದ್ದೀನಿ. ನೀವು ಈ ಥರ ಬೇಡ ನಾರ್ಮಲಾಗೆ ಮಾಡ್ತೀನಿ ಅಂದರೆ ಆ ಥರ ಸಹ ಮಾಡ್ಬೋದು. ಈ ಥರ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ. ತಣ್ಣಗೆ ಇರೋಂಥ ಎಣ್ಣೆ ಮಾತ್ರ ಮಿಕ್ಸ್ ಮಾಡ್ಕೋಬಾರ್ದು, ಕಾಯಿಸಿ ಆರಿಸ್ಕೊಂಡಿರಬೇಕು. ಮತ್ತು ಅದರಲ್ಲೇ ಸ್ವಲ್ಪ ನೀರು ತಗೊಂಡು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡೆ. ಈಗ ಕೊತ್ತಂಬರಿ ಸೊಪ್ಪು ಪುದೀನ ಎರಡನ್ನೂ 1 ಹಿಡಿ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಈ ರೀತಿ ತುಂಬ ರುಚಿಯಾಗಿರುತ್ತೆ. ಒಂದು ಸರ್ತಿ ಮಾಡೋದನ್ನ ಪದೇ ಪದೇ ಮಾಡಬೇಕು ಅನಿಸ್ತಾ ಇರುತ್ತೆ, ಆ ಥರ ಟೇಸ್ಟ್ ಇರುತ್ತೆ ಇದು. ಇದು ಕುದೀತಾ ಡ್ರೈ ಆಗ್ತಾ ಇದೆ ನೋಡಿ, ನೀರೆಲ್ಲ ಮೇಲೆ ಬಂದಿದೆ. ಇದು ಡ್ರೈ ಆದರೆ ಸಾಕಾಗುತ್ತೆ. ನಿಮಗೆ ಇಷ್ಟೇ ಇರಲಿ, ನನ್ನ ಗ್ರೇವಿಸ್ ಥರ ಇರಲಿ ಅಂತಂದರೆ ಬೇಕಾದರೆ ಇಷ್ಟಿಗೆ ಸ್ಟಾಪ್ ಮಾಡ್ಕೋಬೋದು. ನಾವು ಫ್ರೈ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಡ್ರೈ ಆಗೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಮಸಾಲೆ ಹಿಡಿಯೋದಕ್ಕೋಸ್ಕರ ಕುದಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ನಾವು ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಅಷ್ಟೇ ಚೆನ್ನಾಗಿ ಫ್ರೈ ಸಹ ಆಗುತ್ತೆ. ಜೀರಿಗೆ ಪೌಡ್ರ್ ಇದೆಯಲ್ಲ, ಅದನ್ನ 2 ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಪೆಪ್ಪರ್ ಪೌಡ್ರು 1/4 ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಇದು ಪೆಪ್ಪರ್ ಪೌಡ್ರ್ ಹಾಕಿದ್ರೇ ಟೇಸ್ಟ್ ಜಾಸ್ತಿ ಬರೋದ್ರಿಂದ ನಾನು ಕೊನೆಯಲ್ಲಿ ಪೆಪ್ಪರ್ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಈಗ ನಮಗೆ ಉಪ್ಪು ಖಾರ ಬೇಕು ಅಂತಂದರೆ ನೋಡಿಕೊಂಡು ನಾವು ಸಹ ಹಾಕ್ಕೋಬೋದು. ನೋಡಿ ಫುಲ್ಲು ಡ್ರೈ ಆಗಿದೆ ಇದು. ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ಒಂದು ಬೌಲ್ಗೆ ತಗೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರೋಂಥ ಲಿವರ್ ಮತ್ತು ಗುಂಡಿಗೆಕಾಯಿನ ಫ್ರೈ ರೆಡಿ ಆಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು.